ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಯಡಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ 2026-27ನೇ ಸಾಲಿನ ಕುರಿ ಮತ್ತು ಕೋಳಿ ಮಾಂಸ, ಹಸಿಮೀನು ಮಾರಾಟ ಪರವಾನಗಿ ಅಂಗಡಿ, ಮಳಿಗೆ ಹಾಗೂ ಹಳೆ ದಿನಪತ್ರಿಕೆಗಳ ಬಹಿರಂಗ ಹರಾಜನ್ನು ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿ ಸುರೇಶ್ ಸಹನೆಯವರ ಅಧ್ಯಕ್ಷತೆಯಲ್ಲಿ ನಡೆಸುವ ಮೂಲಕ 3,41,500 ರುಗಳ ಆದಾಯ ಬಂದಿದ್ದು, ಇದರ ಬಗ್ಗೆ ಮಾಹಿತಿ ನೀಡಿದ ಆಡಳಿತ ಅಧಿಕಾರಿ ಸುರೇಶ್ ಸಹಾನಿ, ಪಂಚಾಯಿತಿಯಲ್ಲಿ ಕುರಿ ಮಾಂಸದ ಅಂಗಡಿ ಮತ್ತು ಹಸಿ ಮೀನು ಮತ್ತು ಕೋಳಿ ಮಾಂಸದ ಅಂಗಡಿ ಮತ್ತು ಹಳೆ ದಿನಪತ್ರಿಕೆಗಳು ಮತ್ತು ಅಂಗಡಿ ಮಳಿಗೆಗಳ ಒಂದು ಹರಾಜು ಪ್ರಕ್ರಿಯೆಯನ್ನು ಈ ದಿನ ನಾವು ಇಟ್ಕೊಂಡಿದ್ದೀವಿ. ಈ ಬಗ್ಗೆ ಈಗಾಗಲೇ ಆಲ್ರೆಡಿ ನಾವು ಹಿಂದೆಯೇ ಪ್ರಕಟಣೆಯನ್ನು ಹೊರಡಿಸಿ ಮತ್ತು ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿಯನ್ನು ಸಹ ಇದರ ಬಗ್ಗೆ ನೀಡಲಾಗಿತ್ತು. ಈ ದಿನ ಈ ಒಂದು ಬಹಿರಂಗ ಹರಾಜು ಟೆಂಡರ್ನಲ್ಲಿ ಬಹಳ ಸಾರ್ವಜನಿಕರು ಬಹಳ ಆಸಕ್ತಿಯಿಂದ ಪಾಲ್ಗೊಂಡಿರ್ತಾರೆ. ಇದರಲ್ಲಿ ಕುರಿ ಮಾಂಸದ ಅಂಗಡಿಗೆ ಸುಮಾರು 62,000 ಬಿಡ್ಡನ್ನು ಮಾಡಿರ್ತಾರೆ. ಹಾಗೆ ಹಸಿ ಮೀನು ಮಾರಾಟದ ಒಂದು ಪರವಾನಿಗೆ 1,10,500 ಮತ್ತು ಇನ್ನೊಂದು ಪರವಾನಿಗೆ 1,05,000 ಹೆಚ್ಚಿನ ಮೊತ್ತಕ್ಕೆ ಬಿಡ್ಡನ್ನು ಮಾಡಿರ್ತಾರೆ. ಹಾಗೆ ನಮ್ಮ ಈ ಹಳೆ ಪತ್ರಿಕೆಗಳನ್ನು 500 ರೂಪಾಯಿ ಮತ್ತು ಅಂಗಡಿ ಮಳಿಗೆಗಳನ್ನು ಒಂದು ಮಳಿಗೆಗೆ 1,000ದಂತೆ ಹರಾಜು ಪ್ರಕ್ರಿಯೆ ಮಾಡಿರ್ತಾರೆ. ಮತ್ತು ಕೋಳಿ ಮಾಂಸದ ಅಂಗಡಿಗೆ 9,500ಗೆ ಒಂದು ಟೆಂಡರ್ ಫಾರ್ಮ್ ನಿಗದಿ ಮಾಡಿರ್ತಾರೆ, ಅದಕ್ಕೆ ಹರಾಜಾಗಿರ್ತದೆ. ಒಟ್ಟಾರೆಯಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಪಂಚಾಯಿತಿ ಬಂದು ಭಾಗವಹಿಸುತ್ತಾರೆ. ಯಾವುದೇ ಗೊಂದಲಗಳಿಗೆ ಅವಕಾಶ ಇಲ್ಲದಂತೆ ಅತ್ಯಂತ ಪಾರದರ್ಶಕವಾಗಿ ಒಂದು ಹರಾಜು ಬಹಿರಂಗ ನಡೆದಿರ್ತದೆ. ಇದರಿಂದ ನಮ್ಮ ಗ್ರಾಮ ಪಂಚಾಯತಿಗೂ ಸಹ ಸಾಕಷ್ಟು ಆದಾಯ ಬಂದಿರ್ತದೆ. ಹಾಗಾಗಿ ಒಂದು ಹರಾಜು ಪ್ರಕ್ರಿಯೆಯನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಮತ್ತು PDOವರೆಗೂ ಧನ್ಯವಾದಗಳು. ನಮಸ್ಕಾರ. 1,41,500 ರುಗಳ ಆದಾಯ ಬಂದಿದ್ದು, ಮುಂದಿನ ದಿನಗಳಲ್ಲಿ ಕ್ರಿಯಾಯೋಜನೆ ಮಾಡಿ ಗ್ರಾಮಸ್ಥರಿಗೆ ಅನುಕೂಲ ಆಗುವ ಉದ್ದೇಶದಿಂದ ಹಣವನ್ನು ಉಪಯೋಗಿಸಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದ ಸುರೇಶ್ SK, ಅಭಿವೃದ್ಧಿ ಅಧಿಕಾರಿ. ಈ ದಿನ 2026-27ನೇ ಸಾಲಿನ ಯಡಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುರಿ, ಕೋಳಿ ಮಾಂಸ ಮತ್ತು ಹಸಿ ಮೀನು ಹಾಗೂ ಅಂಗಡಿ ಮಳಿಗೆ ಮತ್ತು ಹಳೆಯ ದಿನಪತ್ರಿಕೆಗಳ ಹರಾಜು ಪ್ರಕ್ರಿಯೆ ಅತ್ಯಂತ ಯಶಸ್ವಿಯಾಗಿ ಆಡಳಿತಾಧಿಕಾರಿಗಳಾದ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಸರ್ವ ಗ್ರಾಮಸ್ಥರ ಉಪಸ್ಥಿತಿಯಲ್ಲಿ ಮತ್ತು ಬಿಡ್ದಾರರ ಉಪಸ್ಥಿತಿಯಲ್ಲಿ ಯಶಸ್ವಿಯಾಗಿ ಮುಕ್ತಾಯವಾಗಿದ್ದು, ಕುರಿ ಮಾಂಸದ ಪರವಾನಿಗೆ 62,000 ರೂಪಾಯಿಗಳಿಗೆ ಅತ್ಯಂತ ಹೆಚ್ಚು ಬಿಡ್ಡಾಗಿರುತ್ತದೆ. ಹಾಗೆ ಹಸಿ ಮೀನಿನ ಮಾರಾಟ ಪರವಾನಗಿ 2 ಪರವಾನಗಿ ಗ್ರಾಮಸ್ಥರ ಅಪೇಕ್ಷೆ ಮೇಲೆ 2 ಪರವಾನಗಿಗಳನ್ನು ಮಾಡಿ, ಒಂದು ಪರವಾನಗಿ 1,10,500 ರೂಪಾಯಿ, ಮತ್ತೊಂದು ಪರವಾನಗಿ 1,05,000 ರೂಪಾಯಿಗಳಿಗೆ ಹರಿದಾಗಿರುತ್ತದೆ. ಹಾಗೆ ಯಡಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿ ಒಟ್ಟು 6 ಚಿಕನ್ ಕೋಳಿ ಮಾಂಸದ ಪರವಾನಗಿ 9,500 ರೂಪಾಯಿ ಮತ್ತು ಅಡೂರು ಗ್ರಾಮದ ಒಂದು ಪರವಾನಗಿ 5,000 ರೂಪಾಯಿಗಳು ಮತ್ತು ಅಂಗಡಿ ಮಳಿಗೆ 1,000 ರೂಪಾಯಿ ಹಾಗೂ ನಮ್ಮ ದಿನಪತ್ರಿಕೆಗಳು 550 ರೂಪಾಯಿ. ಒಟ್ಟು 3,41,000 ರೂಪಾಯಿದ 41,500 ರೂಪಾಯಿ ಒಟ್ಟು ಹರಾಜು ಮೊತ್ತ ಸಂಗ್ರಹವಾಗಿರುತ್ತದೆ. ಈ ಒಂದು ಹರಾಜು ಪ್ರಕ್ರಿಯೆಯ ಮೊತ್ತವನ್ನು ಮುಂದಿನ ದಿನಗಳಲ್ಲಿ ಕ್ರಿಯಾಯೋಜನೆಯನ್ನು ಮಾಡಿ ಗ್ರಾಮಸ್ಥರಿಗೆ ಯಾವ ಉದ್ದೇಶಕ್ಕೆ ತಲುಪಬೇಕು ಆ ಉದ್ದೇಶ ತಲುಪುವ ಕೆಲಸವನ್ನು ಮಾಡುತ್ತೇವೆ ಅಂತ ಹೇಳ್ತಾ ಇದ್ದೇನೆ.